लडाखहून बेंगळूरला आलेल्या या तरुण फुटबॉल खेळाडूंनी येथे फक्त फुटबॉलच नाही तर उत्तम इंग्रजीही शिकले आहेत. इतकेच नव्हे तर कोणीही बंधन घातले नसतानाही त्यांनी प्रेमाने कन्नड भाषा शिकून स्थानिकांशी कन्नडमध्येच आत्मीयतेने संवाद साधला. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಎಲ್ಲಿ ನಮ್ಮ ಪ್ಲೇಯರ್ ಆಲ್ರೆಡಿ 3 ಗೋಲ್ ಹೋಗ್ಬಿಟ್ಟೆ. ಅದೇನಾ ಸೂಪರ್. ಸ್ವಲ್ಪ ಇನ್ನೂ ನನಗೆ ಜ್ಯೂಸ್ ಎಲ್ಲಿಪ್ಪ? ಖಾಲಿ ಆಯ್ತು ಇವತ್ತು ನಿಮ್ ಯಾವ ಮ್ಯಾಚ್ ಯಾವಾಗ? ಮಧ್ಯಾಹ್ನ. ಅದು ಎಲ್ಲ ಕೋಚಿಂಗ್ ಮಾಡಿದರು ನಮ್ಮ ಕರ್ನಾಟಕ ಅಲ್ಲಿ. ನೋಡಿ ರೆಫ್ರಿ ಸರ್ ನಮ್ಮ ತಮ್ಮ ಅಲ್ವಾ ಸರ್? ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಅಜಯ್ ಇದೆ ಅಲ್ಲಿ. ಯಾವ ಟೀಮಲ್ಲಿ? ಚೆನ್ನಾಗಿ ನಮ್ಮ ಅಮೃತ್ ಸರ್ ಒಳ್ಳೆ ಫುಟ್ಬಾಲ್ ಪ್ಲೇಯರ್ ಕಮ್ ರೆಫ್ರಿ ಕೂಡ ಅಲ್ವಾ ಸರ್? ಹೌದು. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಈ ಟೀಮಲ್ಲಿ ಇದೆಯಾ ಸರ್ ನಮ್ಮ ಅಜಯ್? ಸೊ ಈ ಟೀಮಲ್ಲಿ ಸೂಪರ್, ವೆಲ್ ಪ್ಲೇಡ್ ಅಜಯನ. ಆಲ್ರೆಡಿ 3 ಗೋಲ್ ಹೋಗ್ಬಿಟ್ಟೆ. ಅದೇನಾ ಸೂಪರ್. ಸ್ವಲ್ಪ ಇನ್ನೂ ಎಷ್ಟು ಟೈಮ್? ಇನ್ನೂ 15 ಅದನ್ನ ಇನ್ನೂ ಆಡ್ತಾರೆ. ಓ, ಒಳ್ಳೆ ಟೀಮ್, ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಸ್ಟಾರ್ ಪ್ಲೇಯರ್. ಎಲ್ಲ ನನಗೆ ಜ್ಯೂಸ್ ಎಲ್ಲಿಪ್ಪ? ಖಾಲಿ ಆಯ್ತು ಇವತ್ತು. ಕೊಡಲ್ವಾ ನನಗೆ? ಬರ್ತಾರೆ ಇವತ್ತು. ನಿಮ್ ಯಾವ ಮ್ಯಾಚ್ ಯಾವಾಗ? ಮಧ್ಯಾಹ್ನ. ಮಧ್ಯಾಹ್ನ ಎಷ್ಟು ಗಂಟೆ? ಓ, ಆಲ್ ದಿ ಬೆಸ್ಟ್. ಬೆಂಗಾಲ. ಇವತ್ತು ಇಲ್ಲಿ ಓಪನಿಂಗ್ ಮ್ಯಾಚ್ ಇದೆ. ಏನ್ ಗೊತ್ತಾ, ರೆಫ್ರಿ ಕೂಡ ನಮ್ಮ ಜೂನಿಯರ್ ಮೈಸೂರಲ್ಲಿ ಓದಿದ್ದಾರೆ, ಅವ್ರಿಗೆ ಕನ್ನಡ ಗೊತ್ತು. ಮತ್ತೆ ಒಂದು ಟೀಮಲ್ಲಿ ಪ್ಲೇಯರ್ ಅಜಯ್ ಅಂತ, ಅವನಿಗೆ ಕೂಡ ಚೆನ್ನಾಗಿ ಗೊತ್ತು ಕನ್ನಡ. ಮತ್ತೆ ಇನ್ನೂ ಒಬ್ರು, ಅವ್ರದ್ದು ಮ್ಯಾಚು ಇವತ್ತು 3 ಗಂಟೆ ಅಂತೆ. ನಮ್ಮ ಫ್ರೆಂಡ್ಸ್ಗಳು ಫುಟ್ಬಾಲ್ ಇರಲಿ, ಕ್ರಿಕೆಟ್ ಇರಲಿ, ಎಲ್ಲ ಸ್पोर्ट्सಅಲ್ಲಿ ॲक्टिव्ह ಇದೆ. ಅದು ಎಲ್ಲ कोचिंग ಮಾಡಿದರು ನಮ್ಮ ಕರ್ನಾಟಕ ಅಲ್ಲಿ. बेंगळूर हे देशाच्या विविध भागातून उत्तर भारत व ईशान्येकडील राज्यातून येणाऱ्या हजारो विद्यार्थ्यांना आणि तरुणांना शिक्षण, रोजगार आणि उज्ज्वल भविष्यासाठी संधी देणारे शहर आहे. परंतु दुर्दैवाने हिंदी भाषिक पट्ट्यातील काही राज्यातून आलेले काही उच्चशिक्षित IT व्यावसायिक स्थानिक भाषेचा आदर करण्याऐवजी कन्नडच्या मुद्द्यावर अनावश्यक वाद निर्माण करताना दिसतात. कन्नड शिकणे कोणावरही लादलेलं नाही. ते स्थानिक संस्कृती, भाषा आणि लोकांविषयी आदर दाखवण्याचा एक छोटासा प्रयत्न आहे. लडाखच्या या तरुणांकडून आपण एकच धडा घ्यायला हवा. प्रेमाने शिकलेली भाषा लोकांची मने जिंकते. आदराने वागल्यास सर्वत्र आपलेपणा मिळतो. बेंगळूर सर्वांना संधी देते. कन्नड आणि कन्नडिगांचा आदर करणे ही प्रत्येकाची जबाबदारी आहे. ब्युरो रिपोर्ट KMM मराठी, बेळगाव.